ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಓಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ರಾಜ್ಯದ 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು ವಿಜಯೋತ್ಸವ ಆಚರಣೆ ಮಾಡಿದರು. ಕಲಬುರಗಿ ನಗರದ ಕಾಂಗ್ರೆಸ್ ಕಚೇರಿಯ ಮುಂದೆ ಶಾಸಕ ಅಲ್ಲಂ ಪ್ರಭು ಪಾಟೀಲ್, ಎಂಎಲ್ಸಿ ಜಗದೇವ್ ಗುತ್ತೇದಾರ್ ಕಾಳ್ಗಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ರೇವನಾಯಕ್ ಬೆಳಂಗಿ, ಸುಭಾಷ್ ಗುತ್ತೇದಾರ್, ಚಂದ್ರಿಕಾ ಪರಮೇಶ್ವರ್, ಲತಾ ರವಿ ರಾಠೋಡ್, ಮಾಂತಪ್ಪ ಸಂಗಾವಿ, ಈರಣ್ಣ ಜಡ್ಕಿ, ರಾಜಗೋಪಾಲ ರೆಡ್ಡಿ, ಶಿವಾನಂದ ಹೊನಗುಂಟಿ, ರಸ್ತುಲ್ ಅಹಮದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ನಡೆದ ವಿಧಾನಸಭೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯಬೇರಿ ಬಾರಿಸಿದೆ. ಅದಕ್ಕೋಸ್ಕರ ನಾವು ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ AICC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಮತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್
ಸಾಹೇಬರ ನೇತೃತ್ವದಲ್ಲಿ ಹಾಗೂ ಎಲ್ಲ ಮಂತ್ರಿಗಳು ಮತ್ತು ಶಾಸಕರ ಎಲ್ಲರ ಮತ್ತು ಕಾರ್ಯಕರ್ತರ ಒಂದು ಶಕ್ತಿಯಿಂದ ಇವತ್ತು ರಾಜ್ಯದಲ್ಲಿ 3 ಸ್ಥಾನಗಳನ್ನು ನಾವು ಗೆದ್ದುಕೊಂಡಿದ್ದೇವೆ. ನಮ್ಮ 5 ಗ್ಯಾರಂಟಿಗಳು ರಾಜ್ಯದಲ್ಲಿ ಕೆಲಸ ಮಾಡ್ತಾಯಿದೆ. ಆದರೆ BJP ಅಪಪ್ರಚಾರ ಏನು ಮಾಡ್ತಾ ಇದೆ, ಈ ಅಪಪ್ರಚಾರ ಇವತ್ತು ಜನ ಅವರಿಗೆ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥ ಜನರಿಗೆ BJP ಪಕ್ಷದವರಿಗೆ ಮತ್ತು JDS ಪಕ್ಷದವರಿಗೆ ತಕ್ಕ ಪಾಠ ಜನ ಕಲಿಸಿದ್ದಾರೆ. ಮತ್ತು ಕರ್ನಾಟಕ ರಾಜ್ಯದ ಜನತೆ ಪ್ರಶ್ನೆಗೆ ಉತ್ತರ ಬೇಕು. ಒಂದು ಪ್ರಶ್ನೆ ಮಾಡಿದ್ರು ಅವರು, BJPಯವರು, ಜನತಾದಳವರು. ಕಾಂಗ್ರೆಸ್ ಪಕ್ಷ ಸುಳ್ಳು ಹೇಳ್ತಾ ಇದೆ, ಮೂಡಾದಲ್ಲಿ ಸಿದ್ದರಾಮಯ್ಯವರು ಹಗರಣದಲ್ಲಿ ಸಿಕ್ಕಿದ್ದಾರೆ, ಏನಾದರೂ ಒಂದು ಅಪಾದನೆ ಮಾಡೋ ಬಗ್ಗೆ, ಗ್ಯಾರಂಟಿ ಬಗ್ಗೆ, ಎಲ್ಲದರ ಬಗ್ಗೆ, ವಕ್ತ್ ಬಗ್ಗೆ ಸುಮ್ಮನೆ ವಕ್ತಂದು ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ರು ಕೂಡ ಏನಾದರೂ ಒಂದು ಚುನಾವಣೆ ಬಂದಾಗ ಇಂಥ ಗಿಮಿಕ್ ಮಾಡ್ತಿದ್ರು ಅವರು. ಅದಕ್ಕೆ ಜನ ತಕ್ಕ ಉತ್ತರ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ಯಾಕಂದರೆ 3 ಚುನಾವಣೆಯಲ್ಲಿ ನಮ್ಮ ಬಾಯ್ ಎಲೆಕ್ಷನ್ದಲ್ಲಿ ಅವ್ರು 100% ನಾವೇ ಗೆಲ್ತೀವಿ ಅಂತೇಳಿ ಹೇಳ್ತಿದ್ರು. ಇವತ್ತೇನಾಗಿದೆ ಪರಿಸ್ಥಿತಿ, ಜನ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟು ಏನು ನಾವು ಮ್ಯಾಂಡೇಟ್ ಮಾಡಿದೆವು, ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥ ಎಲ್ಲವನ್ನು ಚಾಚು ತಪ್ಪದೆ ಹಿಂದೆ ಮುಖ್ಯಮಂತ್ರಿ ಆಗ್ಯದ ಕೂಡ ಎಲ್ಲ ಚುನಾವಣೆ ಪ್ರಣಾಳಿಕೆಯಲ್ಲಿ ಈಡೇರಿಸಿದರು. ಇದನ್ನು ಕೂಡ 5 ಗ್ಯಾರಂಟಿಗಳಂತ ಹೇಳಿ ಏನು ನಮ್ಮ ಸೋನಿಯಾ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆಯವರು, ರಾಹುಲ್ ಗಾಂಧಿಯವರು ಆದೇಶ ಮಾಡಿದರು. 5 ಗ್ಯಾರಂಟಿಗಳು ಮಾಡಬೇಕಂತ ಹೇಳಿ ಸಿದ್ದರಾಮಯ್ಯವರಿಗೆ DK ಶಿವಕುಮಾರ್ ಬರೆಸ್ಕೊಂಡಿದ್ರು. ಅದನ್ನೇ ಇವತ್ತು ಆಂಧ್ರದಲ್ಲಿ, ಹಿಮಾಚಲ ಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ ಇವತ್ತು ಏನಾದರೂ ಹೆಚ್ಚು ಕಮ್ಮಿ ಆಗಿರ್ಬೋದು ಬೇರೆ ಕಾರಣಗಳಿಂದ. ಆದರೆ ಜನ ಇವತ್ತು ಗ್ಯಾರಂಟಿ ಬಗ್ಗೆ ಒಲವು ತೋರಿಸಿ ಮತವನ್ನು ಹಾಕಿ ನಮಗೆ ಬಹುಮತ ಕೊಟ್ಟಿದ್ರು. ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಜೈ ಬೇರಿದೆ. ನಾವೆಲ್ಲರೂ ಕೂಡ ಬಹಳ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀವಿ. ಇವತ್ತು ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, DK ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ, ನಮ್ಮ ಎಲ್ಲರ ನೆಚ್ಚಿನ ನಾಯಕರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಜೈಬೇರಿ ಆಗಿದೆ. ಇವತ್ತು ಅವರು ಕೊಟ್ಟಂಥ ನಮ್ಮ ಸರ್ಕಾರದ ಯೋಜನೆಗಳನ್ನು ಮೆಚ್ಚಿ ಜನರು ನಮ್ಮ ಕೈ ಹಿಡಿದಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಯೋಜನೆಗಳನ್ನು ತಂದು ಜನರಿಗೆ ಮುಡಿಸೋಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೇವೆ. ಈ ಗ್ಯಾರಂಟಿ ಯೋಜನೆ ಅಂತೂ ಬಹಳ ಸಂತೋಷ ವ್ಯಕ್ತಪಡಿಸ್ತೀವಿ. ಸಂತೋಷದಿಂದ ಮಹಿಳೆಯರೆಲ್ಲ ಮತ ಹಾಕಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ನಾನು ಗ್ಯಾರಂಟಿ ಅಧ್ಯಕ್ಷರಾಗಿ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನವೆಂಬರ್ 26ರಂದು ಸಂವಿಧಾನ ಜಾಗೃತಿ ಸಾರ್ವಜನಿಕ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಸುಧೀರ್ ವಂಟಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಾಕ್ಟರ್ BR ಅಂಬೇಡ್ಕರ್ ಇಂಟ್ರಾಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಲಬುರಗಿ ಹಾಗೂ ಹೈದರಾಬಾದ್ ಕರ್ನಾಟಕ ಸಿದ್ಧಾರ್ಥ ಸೇವಾ ಸಂಸ್ಥೆ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ನವೆಂಬರ್ 26ರಂದು ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ಜಗತ್ ವೃತ್ತದವರೆಗೆ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಪೂಜ್ಯ ಶ್ರೀ ಹವಾಮಾಲಿನಾಥ ಮುತ್ಯ ನಿರ್ಗುಡಿ ಇವರ ನೇತೃತ್ವದಲ್ಲಿ ಸಂವಿಧಾನ ಜಾಗೃತಿ ಸಾರ್ವಜನಿಕ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಇವತ್ತು ನಾವು ಸಂವಿಧಾನದ ಅರಿವನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಇವತ್ತು ನಾವು ವಿದ್ಯಾವಂತರಿರ್ಬೋದು, ಅವಿದ್ಯಾವಂತರಿರ್ಬೋದು, ಸಂವಿಧಾನ ಬಗ್ಗೆ ಅಷ್ಟೊಂದು ಇನ್ನೂ ತಿಳುವಳಿಕೆ ಬಂದಿಲ್ಲ. ತಿಳುವಳಿಕೆ ಪಡ್ಕೊಳ್ಳೋಕ್ಕೂ ಹಿಂಜರಿತಿದ್ದಾರೆ. ಕಾರಣ ಎಷ್ಟೇ, ಸಮಾಜದಲ್ಲಿ ಜವಾಬ್ದಾರಿ ತೊಗೊಳ್ಳೋಕ್ಕೆ ಯಾರೂ ಮುಂದೆ ಬರ್ತಾಯಿಲ್ಲ. ತಮ್ಮ ವೈಯಕ್ತಿಕ ಜೀವನೇ ಹಸನು ಮಾಡ್ಕೊಳ್ಳೋಕೆ ಒಂದು ಹೋಗ್ತಾಯಿದ್ದಾರೆ. ಆದರೂ ಸಮಾಜಕ್ಕೆ ಬೆಳೆಸೋರು ಅಂದರೆ ಸಮಾಜದಲ್ಲಿರುವಂಥ ವ್ಯಕ್ತಿಗಳು. ಡಾಕ್ಟರ್ BR ಅಂಬೇಡ್ಕರ್ ಅವರು ತಮಗಾದಂಥ ನೋವನ್ನು ಕಾನೂನು ಮಾಡಿದ್ದಾರೆ. ಸಮಾಜದಲ್ಲಿ ಸಮಾನತೆ, ಬಂಧುತ್ವ, ಧರ್ಮ ನಿರಪೇಕ್ಷತೆ ಹಾಗೂ ಮುಂತಾದ ವಿಷಯಗಳನ್ನು ಯಾಕೆ ಮಾಡಿರಂದರೆ, ಭಾರತದ ಒಂದು ಸುಂದರವಾದ ಭವ್ಯ ದೇಶವಾಗಬೇಕು ಮುಂದಿನ ದಿನಗಳಲ್ಲಿ. ಯಾವ ಬಾಬಾ ಸಾಹೇಬರ ಕಾಲದಲ್ಲಿ ಭಾರತವಿತ್ತು, ಜಾತಿಯಿಂದ ತುಂಬು ತುಳುಕುತ್ತಿತ್ತು. ಆ ಜಾತಿಯನ್ನು ಹೋಗಲಾಡಿಸೋ ಸಲುವಾಗಿ ಮುಂದೆ ಬರ್ತಕ್ಕಂಥ ಎಲ್ಲ ಭಾರತೀಯರು ಒಟ್ಟಾಗಿರಬೇಕು, ಸಹಕಾರದಿಂದಿರಬೇಕು ಅಂಥೇಳಿ ಏನು ಇವತ್ತು ಅವರು 2 ವರ್ಷ 10 ತಿಂಗಳವರೆಗೆ ನಿರಂತರವಾಗಿ ಶ್ರಮಪಟ್ಟು ಸಂವಿಧಾನವನ್ನು ರಚಿಸಿದ್ದರು. ಏಕೆಂದರೆ ನಮ್ಮ ಭಾರತೀಯರು ಇಡೀ ಪ್ರಪಂಚದಲ್ಲಿ ಗಣ್ಯ ವ್ಯಕ್ತಿಗಳಾಗಬೇಕು, ಒಳ್ಳೆಯವರಾಗಬೇಕು, ಪ್ರಪಂಚಕ್ಕೆ ಸಹಕಾರಿಯಾಗಬೇಕೆಂಬ ಮನೋಭಾವ ಇಟ್ಟುಕೊಂಡು ಮಾಡಿದರು. ಆದರೆ ಅವತ್ತಿದ್ದಂಥ ಕಾಲ ಇವತ್ತಿಗೂ ಮುಂದುವರಿತಿದೆ. ಎಂಥ ಕಾಲ ಅಂದರೆ ನಾವು ಜಾತಿಯಿಂದ ಗುರುತಿಸ್ಕೋತಾ ಇದ್ದೇವೆ ಹೊರತಾಗಿ ಧರ್ಮ ಮತ್ತು ಇದು ಭಾರತೀಯರು ಎಂಬ ಒಂದು ಪರಿಕಲ್ಪನೆಯನ್ನು ಹಿಂದಾಗ್ತಾ ಇದ್ದೇವೆ.
ಅದಕ್ಕಾಗಿ ಇಂಥ ಕಾರ್ಯಕ್ರಮ ನಾವು ಅರಿವು ಮೂಡಿಸೋಂಥ ಕಾರ್ಯಕ್ರಮ ಮಾಡ್ತೇವೆ ಪ್ರತಿ ವರ್ಷ. ಅಂಥದ್ದೊಂದು ನಾವು 2022ರಿಂದ ಇಲ್ಲಿವರೆಗೆ ನಿರಂತರವಾಗಿ ನಾವು ಕಾರ್ಯಕ್ರಮವನ್ನು ಮಾಡ್ಕೊತಾನೆ ಬಂದಿದ್ದೇವೆ. ಅದಕ್ಕಾಗಿ ತಾವುಗಳು ಕೂಡ ಈ ಸಮಾಜದ ಮತ್ತು ಧರ್ಮದ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಒಂದು ಅರಿವನ್ನು ಮೂಡಿಸುವ ಕಾರ್ಯ ನಮ್ಮೊಟ್ಟಿಗೆ ತಾವು ನಮ್ಮ ಹಿಂದಿದ್ದು ಬೆಳೆಸಬೇಕಂತ. ನವೆಂಬರ್ 29ರಂದು ನಾನಿನ್ನ ಬಿಡಲಾರೆ ಚಲನಚಿತ್ರವು ಕಲಬುರಗಿ, ಬಿಜಾಪುರ ಸೇರಿದಂತೆ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಎಂದು ಚಿತ್ರದ ನಾಯಕಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಮಲಾ ಉಮಾ ಭಾರತಿ ಪ್ರೊಡಕ್ಷನ್ಸ್ ಮೂಲಕ ಶ್ರೀಮತಿ ಭಾರತಿ ಬಾಲಿ ಅವರ ನಿರ್ಮಾಣದ ಜೆಎಸ್ ಕತೆ ಚಿತ್ರಕಥೆ ಬರೆದು ನಿರ್ದೇಶಿಸಿರುವ ನಾನಿನ್ನ ಬಿಡಲಾರೆ ಚಿತ್ರ ಇದೇ ನವೆಂಬರ್ 29ರಂದು ಕಲಬುರಗಿ, ಬಿಜಾಪುರ ಸೇರಿದಂತೆ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ. ಈಗಾಗಲೇ ಚಿತ್ರದ ಪ್ರಚಾರ ಕಾರ್ಯ ಭರದಿಂದ ಸಾಗಿದ್ದು, ಚಿತ್ರತಂಡ ರಾಜ್ಯದೆಲ್ಲೆಡೆ ಭೇಟಿ ಕೊಟ್ಟು ಚಿತ್ರದ ಬಗ್ಗೆ ಮಾಹಿತಿ ನೀಡುತ್ತಿದೆ. ವಿಶೇಷವಾಗಿ ಈ ಚಿತ್ರದಲ್ಲಿ ಕಲಬುರಗಿ ಮೂಲದ ಪ್ರತಿಭೆ ಅಂಬಾಲಿ ಭಾರತಿ ಅವರು ನಾಯಕಿಯಾಗಿ ನಟಿಸಿದ್ದಾರೆ ಎಂದರು. ಇದೇ 29ನೇ ತಾರೀಕು ರಿಲೀಸ್ ಆಗೋದಿದೆ ಕರ್ನಾಟಕ ರಾಜ್ಯಾದ್ಯಂತ. ಸೊ ಇದು ಶೂಟ್ ಮಾಡಿದ್ದು ನಾವು ಬ್ಯಾಂಗ್ಳೂರ್, ಮೈಸೂರು, ಮಡಿಕೇರಿ ಮತ್ತು ಚಿಕ್ಕಮಗಳೂರು ಮತ್ತು ಬೇಲೂರು, ಸಕಲೇಶ್ಪುರ ಅಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ಸೊ ಒಂದು ಒಳ್ಳೆ ಬಜೆಟಲ್ಲಿ ಸಿನಿಮಾ ರೆಡಿ ಮಾಡಿ ಈಗ ತೆರೆ ಮೇಲೆ ಬರೋಕ್ಕೆ ರೆಡಿ ಇದೆ ಸರ್ ಎಲ್ಲನೂ. ಸರ್ ಬಜೆಟ್ ನೋಡಿ ಒಂದು ಒಳ್ಳೆ ಬಜೆಟಲ್ಲಿ ಸಿನಿಮಾ ಮಾಡಿದ್ದೀವಿ. ಅಂದರೆ ಸಿನಿಮಾದವ್ರು ಯಾರು ಬಜೆಟ್ ಹೇಳಲ್ಲ ಅಲ್ಲ, ಅಂದಾಜು ಪ್ರಕಾರ ಆಗಿದೆ ಸರ್, ಅದು ಕೋಟಿ ಗಂಟೆನೂ ಆಗಿದೆ ಸರ್. ಅಂದರೆ ಒಂದಿಷ್ಟು ಚೆನ್ನಾಗಿ ಕೋಟಿ ಗಂಟಲೆ ಮಾಡಿದ್ದೀವಿ ಸರ್. ಎಷ್ಟು ಬೇಕು ಅದಕ್ಕೆ. ನೀವು ಯಾವಾಗ ಸಿನಿಮಾ ನೋಡ್ತೀರಾ ಅದಕ್ಕೆ ಯಾವುದೂ ಕೊರತೆ ಇಲ್ದೇ, ಅಂದರೆ ಆರ್ಟಿಸ್ಟ್ ಎಲ್ಲ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ನಮ್ಮ ಸಿನಿಮಾದಲ್ಲಿ, ಸಪೋರ್ಟಿಂಗ್ ಆರ್ಟಿಸ್ಟು. ಸರ್ 2 hours 22 minutes. ಎಸ್, ಸಾಂಗ್ 2 ಇದೆ ಸರ್. ಒಂದು ಬಿಟ್ ಸಾಂಗ್ ಇದೆ. ಸೊ ಮೇನ್ಲಿ ಫೋಕಸ್ಸು ಕಾಂಟೆಂಟ್ ಮೇಲೆ ಮಾಡಿದ್ದೀವಿ. ಇದು ಕಾಂಟೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸಾಂಗ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿಲ್ಲ. 2 ಸಾಂಗ್ ಇದೆ. ಒಂದು ಸಾಂಗು ರಾಘವೇಂದ್ರ ಸ್ವಾಮಿ ಸಾಂಗ್ ಇದೆ, ಇನ್ನೊಂದು ಸಾಂಗ್ ಬಂದುಬಿಟ್ಟು ಲವ್ ಡುವೆಟ್ ಸಾಂಗ್ ಇದೆ. ಸರ್ ಮೆಸೇಜ್ ಅಂತ ಏನಿಲ್ಲ, ಒಂದು ಎಂಟರ್ಟೈನ್ಮೆಂಟ್ ಓರಿಯೆಂಟೆಡ್ ಸಿನಿಮಾ, ಕಮರ್ಷಿಯಲ್ ಸಿನಿಮಾ ಆಗಿರುತ್ತೆ. ಹಾಂ ಸರ್ ಸಿನಿಮಾ ಮಾಡಿದ್ರೆ ತಾನೇ ಅದು OTTಗೆ ಬರೋದು. ಇಷ್ಟು ದಿನ ನೀವು ಸತ್ಯ ಸೀರಿಯಲು, ಕಾಮಿಡಿ ಕಿಲಾಡಿಲೆಲ್ಲ ಮಾಡ್ತಾ ಬರ್ತಿದ್ದೆ. ಇದು ನನ್ನ ಆಲ್ಮೋಸ್ಟ್ 22ನೇ ಸಿನಿಮಾ. ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳನ್ನ ಮಾಡ್ತಾ ಬಂದಿದ್ದೀನಿ. ಈ ಸಿನಿಮಾದಲ್ಲಿ ಒಬ್ಬ ಮೇಜರ್ ಕಾಮಿಡಿಯನ್ ಆಗಿ, ಅಂದರೆ ಹೀರೋ ಜೊತೆ ಕ್ಯಾರಿ ಆಗುವಂಥ ಪಾತ್ರ ಇಡೀ ಸಿನಿಮಾದಲ್ಲಿ ನನ್ನ ಜರ್ನಿ ಇರುತ್ತೆ. ಭಾಳ ಸಂತೋಷ ಆಯಿತು. ಯಾಕೆ ಅಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಎಲ್ಲ ಪಾತ್ರಗಳಲ್ಲೂ ಕೂಡ ಕಲಾವಿದರನ್ನ ಕರೆಸಿ ಆ್ಯಕ್ಟ್ ಮಾಡಿಸಿದ್ದಾರೆ. ಯಾರೋ ಒಬ್ಬರು ಸಣ್ಣ, ಅಲ್ಲಿ ಯಾವುದೋ ಒಂದು ಸಣ್ಣ ಕ್ಯಾರೆಕ್ಟರ್ ಆದ್ರೂ ಅಲ್ಲಿ ನಿಂತಿರೋರನ್ನೇ ಕರೆಸಿ ಆ್ಯಕ್ಟ್ ಮಾಡಿಸಿಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಕಲಾವಿದರನ್ನ ಕರೆಸಿ ಆ್ಯಕ್ಟ್ ಮಾಡಿಸಿದ್ದಾರೆ. ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇಂಥ ಪ್ರೊಡ್ಯೂಸರ್ಸು ಇಂಡಸ್ಟ್ರಿಗೆ ಬೇಕಾಗತ್ತೆ. ಯಾಕಂದರೆ ಒಂದು ಸಣ್ಣ ಮಟ್ಟದಲ್ಲಿ ಏನೋ ಒಂದು ಸಿನಿಮಾ ಮಾಡಬೇಕು ಅಂತ ಹೊರಟರು, ಅದು ಹೋಗ್ತಾ 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 ಒಂದು ದೊಡ್ಡ ಬಜೆಟ್ ಸಿನಿಮಾ ಆಗಿದೆ ಇವತ್ತು. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನಿನ್ನ ಬಿಡಲಾರೆ ಸಿನಿಮಾ ತುಂಬ ಹೆಸರು ಮಾಡಿದೆ. ಅದೊಂಥರ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಆಗಿತ್ತು. ಈ ಸಿನಿಮಾ ಅದನ್ನು ಅಂದರೆ ನೆನಪು ಮಾಡುತ್ತೆ, ಜೊತೆಗೆ ಆ ಹೆಸರನ್ನು ಹಾಳು ಮಾಡಲ್ಲ ಅನ್ನೋ ಒಂದು ಗ್ಯಾರಂಟಿ ನಮಗಿದೆ. ಸಿನಿಮಾ ಅದ್ಭುತವಾಗಿ ಬಂದಿದೆ. ಸಿನಿಮಾದ ನಾಯಕ ನಟ ಬಂದು ಪಚ್ಚಿ ಅಂತ ಹೇಳಿ, ಅವರು ಸುಮಾರು ಒಂದು 3 ಸಿನಿಮಾಗಳಲ್ಲಿ ನಾಯಕ ನಟನಾಗಿ ಮಾಡಿದ್ದಾರೆ. ಇನ್ನು ಮೇಡಮ್ಮು ಪ್ರೊಡ್ಯೂಸರ್ ಆಗಿ, ಪ್ರೊಡ್ಯೂಸರ್ ಆಗಿ ಈ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದಾರೆ. ಚಿಂಚೋಳಿ ಪುರಸಭೆ ವತಿಯಿಂದ 1,60,00,000 ರೂಪಾಯಿಗಳ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಪುರಸಭೆ ವ್ಯಾಪ್ತಿಯ STM 2, 3 ಶೌಚಾಲಯ ಮತ್ತು ಪುರಸಭೆಯ 15ನೇ ಹಣಕಾಸಿನ ಯೋಜನೆಯಲ್ಲಿ ವಿವಿಧ ಕಾಮಗಾರಿಗಳನ್ನು ಪುರಸಭೆ ಅಧ್ಯಕ್ಷರಾದ ಆನಂದ್ ಟೈಗರ್ ಅವರು ಕಾಮಗಾರಿಯನ್ನು ಉದ್ಘಾಟಿಸಿ ಮಾತನಾಡಿ, ಚಿಂಚೋಳಿ ಪಟ್ಟಣದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವ ಪುರಸಭೆ ವ್ಯಾಪ್ತಿಯ ಸಾರ್ವಜನಿಕರ ವಿವಿಧ ಕಾಮಗಾರಿಗಳಿಗೆ ಇಂದು ಚಾಲನೆ ನೀಡಲಾಗಿದ್ದು, ಮುಂಬರುವ ದಿನದಲ್ಲಿ ಪುರಸಭೆಯ ವ್ಯಾಪ್ತಿಯಲ್ಲಿ ವಿವಿಧ ಸಮಸ್ಯೆಗಳ ಬಗ್ಗೆ ಎಲ್ಲಾ ಪುರಸಭೆ ಸದಸ್ಯರು ಹಾಗೂ ಪುರಸಭೆ ಉಪಾಧ್ಯಕ್ಷರು ಜನರ ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದೇವೆ ಎಂದು ಹೇಳಿದರು.
ಒಂದು ಕೋಟಿ 60 ಲಕ್ಷ ಕಾಮಗಾರಿಯನ್ನು ಪುರಸಭೆ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇವತ್ತು ಆ ಕಾಮಗಾರಿಯ ಶಂಕುಸ್ಥಾಪನೆ ಕುರಿತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಏನು ನಮ್ಮ ಹಿಂದಿನ ಹಿರಿಕರ ನಿರ್ದೇಶಕರಂತೆ ಯಾವುದೇ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕಪ್ಪ ಅಂತಂದರೆ ಅದಕ್ಕೆ ಭೂಮಿಯ ಪೂಜೆಯನ್ನು ಮಾಡಿ ಕಾಮಗಾರಿಯನ್ನು ಪ್ರಾರಂಭಿಸ್ಬೇಕಂತೇಳಿ ಒಂದು ನಿರ್ದೇಶನ ಇದೆ. ಹಾಗೆ ಏನು ಪಂಚಭೂತಗಳಾಗಿರ್ತಕ್ಕಂಥ ವಾಯು, ಜಲ, ಆಕಾಶ, ಏನು ಪೃಥ್ವಿ, ಅಗ್ನಿ ಅವೆಲ್ಲವೂ ಕೂಡ ಭೂಮಿ ಒಳಗೆ ಏನು ಸುಖವಾಗಿರ್ಬೇಕಿತ್ತಪ್ಪ ಅಂದರೆ ಭೂಮಿ ಪೂಜೆ ಪ್ರಾರಂಭ ಮಾಡಿ ಕಟ್ಟಡವನ್ನು ನಿರ್ಮಾಣ ಮಾಡ್ಬೇಕಂಬಕ್ಕಂಥ ಹಿರಿಕರ ನಿರ್ದೇಶನದಂತೆ ಇವತ್ತು ಶಂಕುಸ್ಥಾಪನೆಯನ್ನು ನಾವೆಲ್ಲರೂ ಕೈಗೊಂಡಿದ್ವಿ. ಇವತ್ತು ಈಗಾಗಲೇ ಏನು 2009ರಲ್ಲಿ ಅಂತ ಸಂದರ್ಭದಲ್ಲಿ ನಿರ್ಮಲ ಭಾರತ ಅಭಿಯಾನ ಎಂಬಕ್ಕಂಥ ಕಾರ್ಯಕ್ರಮವನ್ನು ರಚಿತವಾಗಿ ಏನು ಭಾರತ ಸರ್ಕಾರ ಅಕ್ಟೋಬರ್ 2, 2014ರಂದು ಸ್ವಚ್ಛ ಭಾರತ ಮಿಷನ್ SBMನ ಜಾರಿಗೆ ತಂದು ಏನು ಬಯಲು ಮುಕ್ತ ಶೌಚಾಲಯವನ್ನು ನಿರ್ಮಾಣ ಮಾಡಬೇಕು, ಬಯಲು ಮಲ ವಿಸರ್ಜನೆಯನ್ನು ಮುಕ್ತಾಯ ಮಾಡಬೇಕು ಎಂಬಕ್ಕಂಥ ದೃಷ್ಟಿಕೋನದಲ್ಲಿ ಇವತ್ತು ಸ್ವಚ್ಛ ಭಾರತ ಅಭಿಯಾನವನ್ನು ಹಲವಾರು ಕಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಶೌಚಾಲಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಮುಖ್ಯವಾಗಿ ಹೆಣ್ಮಕ್ಕಳಿಗೆ ಒಂದು ಗೌಪ್ಯವಾಗಿ ಘನತೆಯನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಶೌಚಾಲಯಗಳ ವ್ಯವಸ್ಥೆಯನ್ನು ತರಲಾಯಿತು ಎಂಬಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತು ಈಗಾಗಲೇ ತಹಸೀಲ್ದಾರ್ ಸಾಹೇಬರು ಮತ್ತು ಯಾವುದೇ ಒಂದು ಪುರಸಭೆಯಲ್ಲಿ ಕಾರ್ಯಕ್ರಮವನ್ನು ರೂಪಿಸಬೇಕಪ್ಪ ಅಂತಂದರೆ ಅದರದ್ದೇ ಆದಂಥ ಒಂದು ಕ್ರಿಯಾಯೋಜನೆ ಸಿದ್ಧಪಡಿಸಿ ಸಭೆಯಲ್ಲಿ ಎಲ್ಲ ಪುರಸಭೆ ಸದಸ್ಯರನ್ನ ಒಳಗೊಂಡು ಯಾವ ವಾರ್ಡ್ಗಳಲ್ಲಿ ಏನೇನು ಸಮಸ್ಯೆ ಇವೆ ಅಂತಕ್ಕಂಥದ್ದನ್ನು ಅರ್ತು ಏನು ನಮ್ಮ ಬಂದಿರತಕ್ಕಂಥ ಬಜೆಟಲ್ಲಿ ಏನು ವಾರ್ಡ್ ಹಂಚಿಕೆಯನ್ನು ಅಭಿವೃದ್ಧಿಗಾಗಿ ಹಂಚಿಕೆಯನ್ನು ಮಾಡಿ ಕಾಮಗಾರಿಗಳನ್ನು ಇಡ್ತಕ್ಕಂಥ ಕೆಲಸ ಏನಾಗ್ತಾಯಿದೆ. ಹಾಗಾಗಿ ನಮಗೆ ಈ ಒಂದು ಇಂಥ ಕಾರ್ಯಕ್ರಮ ಮಾಡೋದಕ್ಕೆ ಈ ಪುರಸಭೆಯ ಅಭಿವೃದ್ಧಿ ನಮ್ಮ ಗುರಿ ಅದ. ಈ ಒಂದು ಕಾರ್ಯಕ್ರಮ ಅಭಿವೃದ್ಧಿಯನ್ನು ಮಾಡ್ಲಿಕ್ಕೆ ಜನರು ನಮಗೆ ಅವಕಾಶ ಕಲ್ಪಿಕೊಟ್ರ. ಹಾಗಾಗಿ ಎಲ್ಲ ನಾಗರಿಕರಿಗೆ ಮೂಲಭೂತ ಸೌಕರ್ಯ, ಸ್ವಚ್ಛತೆ ಮತ್ತು ಇಂಥ ಅನೇಕ ಪುರಸಭೆ ಅಭಿವೃದ್ಧಿಯ ಕಾಮಗಾರಿಯನ್ನು ಕೈಗೊಳ್ಳುವುದರ ಮುಖಾಂತರ ಜನರ ವಿಶ್ವಾಸ, ಪ್ರೀತಿಯನ್ನು ನಾವೆಲ್ಲರೂ ಕೂಡ ಪುರಸಭೆ ಸದಸ್ಯರು ಮತ್ತು ಎಲ್ಲ ಉಪಾಧ್ಯಕ್ಷರು ಸೇರಿ ನಾವೆಲ್ಲ ಈ ಒಂದು ಪುರಸಭೆ ವ್ಯಾಪ್ತಿಗೆ ಮಾಡ್ತೀವಿ ಎಂಬಕ್ಕಂಥದ್ದು. ಹಾಗೆ 15ನೇ ಹಣಕಾಸು ಯೋಜನೆಯಡಿ ಹಲವಾರು ರಸ್ತೆಗಳನ್ನು ಕೈಗೊಳ್ಳಲಾಗಿದೆ. ಹಾಗೂ ಏನು ಘನತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ಶೆಡ್ಡನ್ನು ಕೂಡ ಏನು ಈ ಕಾಮಗಾರಿಯಲ್ಲಿ ಇಡಲಾಗಿದೆ. ಹಾಗಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಏನು ನಾವೆಲ್ಲರೂ ಸೇರಿ ಈಗಾಗಲೇ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ನೇರದಿಟ್ಟ ನಿರಂತರ ನಡೆಯನುಳ್ತಕ್ಕಂಥ ಅಭಿವೃದ್ಧಿ ಹರಿಕಾರರಾಗಿರ್ತಕ್ಕಂಥ ಏನು ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬ್ರ ಇವತ್ತು ಬರ್ತ್ಡೇ ಪ್ರಯುಕ್ತ, ಹುಟ್ಟುಹಬ್ಬದ ಪ್ರಯುಕ್ತ ತಮ್ಮೆಲ್ಲರೂ ಕೂಡ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಏನು ನಮ್ಮ ಉಸ್ತುವಾರಿ ಸಚಿವರಿದ್ದಾರೆ, ರಹೀಂ ಖಾನ್ ಸಾಹೇಬ್ರಿದ್ದಾರೆ, ಪೌರಾಡಳಿತ ಸಚಿವರು ಎಲ್ಲ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ, ಪುರಸಭೆ ಉಪಾಧ್ಯಕ್ಷರಾದ ಸುಲ್ತಾನ ಬೇಗಂ, ಸೈಯದ್ ಖಲೀಲ್ ಪಟೇಲ್, ಪುರಸಭೆ ಅಧಿಕಾರಿಗಳಾದ ಕಾಶಿನಾಥ್ ದನ್ನಿ ಸೇರಿದಂತೆ ಅನೇಕ ಪುರಸಭೆ ಸದಸ್ಯರು, ವಿವಿಧ ಪಕ್ಷದ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಅಕ್ರಮವಾಗಿ ಗಾಂಜಾ ಸಾಗಿಸುತ್ತಿದ್ದ 3 ಖದೀಮರನ್ನು ವಿಜಯಪುರ ನಗರದ ಸಿಎನ್ ಕ್ರೈಮ್ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ ಸುಮಾರು 22 ಲಕ್ಷ ರೂಪಾಯಿ ಮೌಲ್ಯದ 46 ಕೆಜಿ 676 ಗ್ರಾಂ ಗಾಂಜಾ, 5 ಲಕ್ಷ ರೂಪಾಯಿ ಮೌಲ್ಯದ ಏಟಿಕಾ ಕಾರ್, 3 ಲಕ್ಷ ರೂಪಾಯಿ ಮೌಲ್ಯದ ಶಿಫ್ಟ್ ಡಿಸೈರ್ ಕಾರ್ ಸೇರಿದಂತೆ ಒಟ್ಟು 30 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಸಿಎನ್ ಅಪರಾಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಎನ್ ಕ್ರೈಮ್ ಪೊಲೀಸ್ ಠಾಣೆಯ ಡಿಎಸ್ಪಿ ಸುನಿಲ್ ಕಾಂಬ್ಳೆ, ಸಿಪಿಐ ರಮೇಶ್ ಜಿ ಅವಳಿ, ಪಿಎಸ್ಐ ಮಲ್ಲಿಕಾರ್ಜುನ ತಳವಾರ್ ಅವರ ನೇತೃತ್ವದಲ್ಲಿ ದಾಳಿ ನಡೆದದ್ದು ವಿಜಯಪುರದ ಸಿಂದಗಿ ಕ್ರಾಸ್ದಿಂದ
ಸುವರ್ಣಾಪುರ ಗ್ರಾಮಕ್ಕೆ ಹೋಗುವ ಮಾರ್ಗದಲ್ಲಿ ಆರೋಪಿಗಳು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಆರೋಪಿತರಾದ ತೆಲಂಗಾಣದ ಸಂತೋಷ್ ನಾಗಶೆಟ್ಟಿ ರಾಠೋಡ್, ಮಹಾರಾಷ್ಟ್ರದ ಸಂಜೀವ್ ಕಿಶನ್ ಆಡೆ ಹಾಗೂ ಸಂತೋಷ್ ಧನಸಿಂಗ್ ರಾಠೋಡ್ ಬಂಧಿತ ಆರೋಪಿಗಳಾಗಿದ್ದಾರೆ. ಈ ಕುರಿತು ಪ್ರಕರಣ ದಾಖಲಾಗಿದೆ. ಅದು ಬರ್ಬೇಕು. ಇಲ್ಲಿ ಮಾಡತ್ತೀನಿ ತೋರಿಸ್ರಿ ಬಿಡಿ. ಇದು ಮಾಡತ್ತಾರ ಪ್ರಕಾಶ್ ನಂಬರ್ ಹೇಳೋದು. ಶಶಿ ಆನ್ ಸ್ಪಾಟ್ ನ್ಯೂಸ್, ವಿಜಯಪುರ. ಪೌರವಾರದ ಶ್ರೀ ಅಣ್ಣ ವೀರಭದ್ರೇಶ್ವರರ ದೇವಸ್ಥಾನದಲ್ಲಿ ಕಾಶಿ ಜಗದ್ಗುರುಗಳಾದ ಶ್ರೀ 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 1008ನೇ ಡಾಕ್ಟರ್ ವಿಶ್ವಾರಾಧ್ಯ ಮಲ್ಲಿಕಾರ್ಜುನ ಶಿವಾಚಾರ್ಯರ ನೇತೃತ್ವದಲ್ಲಿ ಲಕ್ಷ ದೀಪೋತ್ಸವ ಜರುಗಿತು. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕೋರವಾರದ ಶ್ರೀ ಅಣ್ಣವೀರಭದ್ರೇಶ್ವರರ ದೇವಸ್ಥಾನದಲ್ಲಿ ಶ್ರೀ 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 1008ನೇ ಕಾಶಿ ಜಗದ್ಗುರುಗಳಾದ ಡಾಕ್ಟರ್ ವಿಶ್ವಾರಾಧ್ಯ ಮಲ್ಲಿಕಾರ್ಜುನ ಶಿವಾಚಾರ್ಯರು ಹಾಗೂ ವಿವಿಧ ಮಠಾಧೀಶರ ನೇತೃತ್ವದಲ್ಲಿ ಜಗದ್ಗುರುಗಳ ಅಮೃತ ಹಸ್ತದಿಂದ ಅಣ್ಣವೀರಭದ್ರೇಶ್ವರರ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಲಕ್ಷ ದೀಪೋತ್ಸವಕ್ಕೆ ಚಾಲನೆ ನೀಡಿದರು. ಇದೇ ವೇಳೆಯಲ್ಲಿ ಅಣ್ಣವೀರಭದ್ರೇಶ್ವರರ ಮಹಿಮೆಯ ಧ್ವನಿ ಸುರುಳಿ ಬಿಡುಗಡೆ ಮಾಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ 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 1008ನೇ ಕಾಶಿ ಜಗದ್ಗುರುಗಳಾದ ಡಾಕ್ಟರ್ ವಿಶ್ವಾರಾಧ್ಯ ಮಲ್ಲಿಕಾರ್ಜುನ ಶಿವಾಚಾರ್ಯರು ಭಕ್ತರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದರು.
ಭದ್ರ ಅಡಿವೆಯು ಭದ್ರನಾದ ಕಥೆಯೂ ಭಕ್ತಿಯಿಂದ ಕೇಳಿದರೆ ಕಳೆಯುವುದು ನಮ್ಮ ದೀಪಾವಳಿ ಯಾವ ಅಮಾವಾಸ್ಯೆ ಅದರ ಪ್ರತಿಪದದಿಂದ ಅಂದರೆ ದೀಪಾವಳಿ ಪಾಡ್ಯ ಅಂತ ಏನು ಹೇಳ್ತೀವಿ, ಈ ದೀಪಾವಳಿ ಪಾಡ್ಯದಿಂದ ಆರಂಭ ಆಗ್ತದೆ. ಅದಕ್ಕೆ ಆ ಪಾಡ್ಯಕ್ಕೆ ಹೆಸರಿಟ್ಟಾರ ಅಮಾವಾಸ್ಯೆಗೆ ದೀಪಾವಳಿ ಅಮಾವಾಸ್ಯೆ ಅಂತ ಹೇಳ್ತಾರೆ. ಆನಂತರದಲ್ಲಿ ಪಾಡ್ಯ ಏನು ಪ್ರತಿಪದ ತಿಥಿ ಏನು ಬರ್ತದೆ, ಇಲ್ಲಿಂದ ಕಾರ್ತಿಕ ಮಾಸ ಆರಂಭ ಆಗ್ತದೆ. ಈ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ನಮ್ಮ ಪಂಚಪೀಠಗಳಲ್ಲಿ ಒಂದಾದ ಯಾವ ಕಾಶಿ ಪೀಠದ ಗೋತ್ರ ಪುರುಷನ ಮಾಸ ಇದೆ. ನಮ್ಮ ಪೀಠದ ಗೋತ್ರ ಪುರುಷನ ಮಾಸ ಅಂತೇಳಿ, ಯಾಕಂದ್ರೆ ಕಾಶಿ ಪೀಠದ ಗೋತ್ರ ಪುರುಷ ಸ್ಕಂದ ಗೋತ್ರ. ಸ್ಕಂದನಿಗೆ ಅನೇಕ ಹೆಸರುಗಳುಂಟು. ಅದರಲ್ಲಿ ಸುಬ್ರಹ್ಮಣ್ಯ ಅಂತ ಹೇಳ್ತಾರೆ, ಸ್ಕಂದ ಅಂತ ಹೇಳ್ತಾರೆ, ಷಣ್ಮುಖ ಅಂತ ಹೇಳ್ತಾರೆ. ಅನಂತರದಲ್ಲಿ ಯಾವ ಕೃತಿಕಾ ನಕ್ಷತ್ರದಲ್ಲಿ. ಈ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಧನಂಜಯ ಸ್ವಾಮಿ ಹಿರೇಮಠ್, ಕಾಳಗಿ ತಹಸೀಲ್ದಾರಾದ ಘಮಾವತಿ ರಾಠೋಡ್, ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿ ಸಿದ್ದಲಿಂಗ ಮಹಾರುದ್ರಗೋಳ್, ಅಣವೀರಯ್ಯ ಮಡಪತಿ, ಸೋಮೇಶ್ ಕಂಠಿ ಸೇರಿದಂತೆ ಅನೇಕ ಮಠಾಧೀಶರು ಭಕ್ತಾದಿಗಳು ಭಾಗಿಯಾಗಿದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಚಿಂಚೋಳಿಯ ಪುರಸಭೆ ಕಾರ್ಯಾಲಯದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪುರಸಭೆಯ ಎಲ್ಲಾ ಪೌರ ಕಾರ್ಮಿಕರಿಗೆ ಹಾಗೂ ಪುರಸಭೆ ಸಿಬ್ಬಂದಿಗಳಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಅವರು ಮಾತನಾಡಿ, ಚಿಂಚೋಳಿ ಪುರಸಭೆ ವತಿಯಿಂದ ಇಂದು ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಿದ್ದು, ಬಹಳ ಒಳ್ಳೆಯ ಕೆಲಸ ಮಾಡಿದ ಪೌರಸಭೆ ಅಧ್ಯಕ್ಷರಿಗೆ ಮತ್ತು ಪೌರಸಭೆ ಉಪಾಧ್ಯಕ್ಷರಿಗೆ, ಪೌರಸಭೆ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಿ, ಎಲ್ಲಾ ಪೌರ ಕಾರ್ಮಿಕರು ತಮ್ಮ ಕೆಲಸದ ಜೊತೆಗೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡಿ ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಬೇಕು ಎಂದು ಹೇಳಿದರು. ಟೈಗರ್ ಸಾಹೇಬ್ರೆ, ಉಪಾಧ್ಯಕ್ಷ ಮೇಡಮ್ ಅವರೇ, ಬಾಸಿ ಸಾಹೇಬ್ರೆ, ದೀಪ್ ಸಾಹೇಬ್ರೆ, ಸಬೀರ್ ಪಟೇಲ್ ಸಾಹೇಬ್ರೆ, ಅದು ಎಲ್ಲ ನಮ್ಮ ಚಿಂಚೋಳಿಯ ಪುರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರೇ, ವಿಶೇಷವಾಗಿ ನಾನು ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ನನ್ನ ಕಡೆಯಿಂದ ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಅವರು ಅಧ್ಯಕ್ಷರು ಮತ್ತು ಆದಮೇಲೆ ಬಾಡಿ ಪೂರ ಆ್ಯಕ್ಟಿವ್ ಆಗಿಬಿಟ್ಟದೆ. ಯಾಕಂತಂದರೆ ಮೊನ್ನೊಂದು ಕಾರ್ಯಕ್ರಮ ಮಾಡಿದ್ರು, ಯಾವುದು ಕಾರ್ಮಿಕರ ದಿನಾಚರಣೆ ಅಂತ ಒಂದು ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ವಿವಿಧ ಕ್ರೀಡೆಗಳನ್ನು ಆಯೋಜಿಸಿದರು. ಇವತ್ತಿನ ದಿವಸ ಎಲ್ಲ ಸದಸ್ಯರನ್ನು ಒಂದೇ ಕಡೆ ಸೇರಿಸಿ ಒಂದು ಸನ್ಮಾನವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ತಮ್ಮೆಲ್ಲರ ಪರವಾಗಿ ಉತ್ಪೂರ್ವವಾದ ಧನ್ಯವಾದಗಳನ್ನು. ಒಂದದ್ದು. ಎರಡನೇದ್ದು ಏನಪ್ಪ ಅಂತಂದರೆ, ಎಲ್ಲ ಟೈಮಲ್ಲಿ ನಾವು ಮನೆ ಮಾಡ್ಕೊಳ್ಳೋದೇನಂದರೆ, ನಾವು ಸ್ವಚ್ಛತೆ ಅಂತ ಮಾಡ್ತಾ ಇರ್ತೀವಿ, ಅದರಾಗೇನು ಎರಡು ಮಾತಿಲ್ಲ. ನಾವು ದಿನನಿತ್ಯ ಕೆಲಸದ ಜೊತೆಗೆ ತಮ್ಮ ಮಕ್ಕಳ ಕಡೆ ಕೂಡ ವಿಶೇಷ ಗಮನ ಹರಿಸಬೇಕು. ತಾವು ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಕಲಿಸ್ಬೇಕು. ಬರೀ ನಾವು ಕಾರ್ಮಿಕರಿದ್ದೀವಿ, ನಾವು ಕೆಲಸ ಮಾಡೋದಿದ್ದೀವಿ ಅಂತೇಳಿ ಆ ಒಂದು ಕೀಳು ಭಾವನೆ ತಮ್ಮಲ್ಲಿ ಬರಬೇಕು. ತಾವು ಹೆಮ್ಮೆಯಿಂದ ಹೇಳ್ಕೋಬೇಕು, ನಮ್ಮ ಪೌರ ಕಾರ್ಮಿಕ ಅಂತೇಳಿ ನಾವು ಹೆಮ್ಮೆಯಿಂದ ತಮ್ಮ ಮಕ್ಕಳನ್ನು ಓದಿಸಬೇಕು, ವಿದ್ಯಾವಂತನಾಗಿ ಮಾಡಬೇಕು. ನಮ್ಮ ಮಕ್ಕಳು ಒಳ್ಳೆಯ ನಮ್ಮ ತಹಸೀಲ್ದಾರ್ ಆಗ್ಬೋದು, AC, DC ಏನೋ ಒಂದು IAS, IPS ಆದಾಗ ಮಾತ್ರ ತಮ್ಮ ಏನು ಕೆಲಸ ಮಾಡಿರ್ತೀರಿ ಅದು ಸಾರ್ಥಕ ಆಗ್ತದೆ. ತಾವು ಬರೀ ಶಾಲೆ ತೊಗೊಂಡೋಗಿ ಮನೆಯಾಗ ಯಜಮಾನ್ ಕೈಯಾಗಿ ಕೊಡ್ತೀರಿ ಅಥವಾ ಮಗನ ಕೈಯಾಗಿ ಕೊಡ್ತೀರಿ, ಅವ್ರು ಯಾವುದೋ ಒಂದು ಕೆಲಸಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ದಯಮಾಡಿ ಹೇಳ್ತೀನಿ, ನಾನು ನಮ್ಮ ತಮ್ಮ ಮನೆ ಮಾಡ್ಕೊಳ್ತೀನಿ. ನಾವು ದುಡ್ಡು ಹೆಣ್ಮಕ್ಳು ಈಗೇನಾದ್ರೂ ಮನೆಗಳು ಉಳ್ದವಂದ್ರೆ ಅದು ಹೆಣ್ಮಕ್ಳಿಂದ ಉಳ್ದವು. ನಾನು ವಿಶೇಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮನೆಗಳು ಏನಾದರೂ ಇವತ್ತು ಉಳ್ದವಂತಂದ್ರೆ ಅದು ತಾಯಿಯಂದ್ರಿಂದ ಹೆಣ್ಮಕ್ಳಿಂದ ಉಳ್ದವು. ಅವ್ರು ಉದ್ದೇಶ ದುಡ್ಡನ್ನು ಒಂದು 100-200 ರೂಪಾಯಿ ಅದು ಕೂಡಿಟ್ಟು ತಮ್ಮ ಮಕ್ಕಳದು ಯೋಗಕ್ಷೇಮ ಇರ್ಬೋದು, ಆರೋಗ್ಯ ದೃಷ್ಟಿ ಇರ್ಬೋದು, ಕೆಲವು ಟೈಮಾಗ ತಮ್ಮ ಹಸ್ಬೆಂಡ್ದವರಿಗೆ ತಮ್ಮ ಮನೆ ಯಜಮಾನಿಗೆ ಸಹ 100-200 ರೂಪಾಯಿ ಯಾವಾಗಾರ ಎಮರ್ಜೆನ್ಸಿ ಬೇಕಾದ್ರೆ ಇವರೇ ಅವ್ರಿಗೆ ಕೊಟ್ಟು ನಡೆಸ್ತಾ ಇದ್ದಾರೆ. ನಾನು ಕಣ್ಣಿಗೆ ಕಂಡಂಥ ವಿಷಯ. ಅದಕ್ಕೋಸ್ಕರ
ನಾವು ಈ ಪಗಾರನ ಸಂಬಳವನ್ನು ಬಂದಂಥ ಸಂಬಳವನ್ನು ಕರೆಕ್ಟಾಗಿ ಉಪಯೋಗಿಸ್ರಿ, ಅನ್ನೆಸರಿ ಯಾವುದಕ್ಕೂ ಖರ್ಚು ಮಾಡ್ಕೊಂಡು ತಮ್ಮ ಹೆಚ್ಚಿನ ಅಮೌಂಟನ್ನು ತಾವು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ. ಮೂರನೇದು ಏನಪ್ಪ ಅಂತಂದರೆ ಇದ್ರ ಜೊತೆಗೆ ತಾವು ತಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು. ಯಾಕಂದರೆ ತಾವು ಚೆನ್ನಾಗಿದ್ದೀವಿ ಅಂದರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ತಾವು ಒಂದಿನ ಬರಲಿಲ್ಲ ಅಂತಂದರೆ ನಾವು ಅಲ್ಲಲ್ಲ ಕಲ್ಲಲಾಗಿಬಿಡ್ತೀವಿ. ನಮ್ಮ ಮುನ್ಸಿಪಾಲ್ಟಿ, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ, ನಮ್ಮ ಚೀಫ್ ಆಫೀಸರ್ಗಂತೂ ಕುಂದ್ರಲಿಕ್ಕೆ ಫೋನ್ ಒಬ್ಬರನ್ನೆಲ್ಲ ಒಬ್ಬರು ಹೊಡಿತಾರೆ, ಏನು ಸರ್ ಯಾವಾಗ ಬರ್ತಾರ, ಯಾಕೆ ಬಂದಿಲ್ಲ ಇವತ್ತು ಅಂತೇಳಿ. ಹೌದಾ? ಅದಕ್ಕೋಸ್ಕರ ತಾವೆಲ್ಲರೂ ಆರೋಗ್ಯಯುತವಾಗಿದ್ರಿ ಅಂದರೆ ನಾವೆಲ್ಲರೂ ಆರೋಗ್ಯವಾಗಿರ್ತೀವಿ. ನಮ್ಮ ಚಿಂಚೋಳಿ ನಗರ, ಚಂದಾಪುರ ಆರೋಗ್ಯವಾಗಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದನ್ನು ಹೊರತುಪಡಿಸಿದರೆ ಸ್ವಲ್ಪ ತಮ್ಮ ಹಿರಿಯರನ್ನು ಸ್ವಲ್ಪ ಕುಡಿಯೋದ್ರಿಂದ ಕಂಟ್ರೋಲ್ ಮಾಡಬೇಕು. ಅದರಿಂದನೇ ನಮ್ಮ ಜನ ಹಾಳಾಗ್ತಾ ಇದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ತಾವು ಮನಸ್ಸು ಮಾಡಿದ್ರೆ ಎಲ್ಲನೂ ಆಗ್ತದೆ. ಅದೆಲ್ಲ ತಮ್ಮ ಕೈಗೆ ಇದೆ. ತಾವು ಮನಸ್ಸು ಮಾಡಿದ್ರೆ ಎಲ್ಲನೂ ಆಗ್ತದೆ. ಇವತ್ತು ಎಷ್ಟೋ ತಾಯಿಂದ ನಾವು ನೋಡ್ತೀವಿ ಪೇಪರ್ದಾಗ, ಮುಂಬೈದಾಗ ಯಾರೋ ಒಬ್ಬ ಪೌರ ಕಾರ್ಮಿಕರ ಮಕ್ಕಳು ಒಬ್ಬರು IAS ಆಗ್ಯಾರ, ಒಬ್ಬರು IPS ಆಗ್ಯಾರ, ಇನ್ನೊಬ್ರು ಏನೋ ಆಗಿದ್ದಾರೆ. ನಾವೆಲ್ಲ ಪೇಪರ್ದಾಗ ನೋಡಬೇಕು. ಅಂತಿಂತವು ನಮ್ಮಿಂದ ಯಾಕೆ ಆಗಬಾರ್ದು? ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಆನಂದ್ ಟೈಗರ್, ಉಪಾಧ್ಯಕ್ಷರಾದ ಸುಲ್ತಾನ ಬೇಗಂ, ಸೈಯದ್ ಖಲೀಲ್ ಪಟೇಲ್, ಪುರಸಭೆ ಅಧಿಕಾರಿಗಳಾದ ಕಾಶಿನಾಥ್ ದನ್ನಿ, ಪುರಸಭೆಯ ಅನೇಕ ಸದಸ್ಯರು, ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಕಾಂಗ್ರೆಸ್ ಅನ್ನು ನೆಲಕಚ್ಚಿಕೊಂಡು ಹೋದ್ರೆ ಪ್ರಾದೇಶಿಕ ಪಕ್ಷಗಳು ಮುಳುಗಿ ಹೋಗಲಿವೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟೀಕಿಸಿದರು. ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆ ಫಲಿತಾಂಶವೇ ಇದಕ್ಕೆ ನಿದರ್ಶನ ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡಿದೆ. ಇದರೊಂದಿಗೆ ಹೋದ ಪ್ರಾದೇಶಿಕ ಪಕ್ಷಗಳ ಗತಿಯೂ ಹಾಗೆ ಆಗಲಿದೆ ಎಂದು ಜೋಶಿ ಭವಿಷ್ಯ ನುಡಿದರು. ದೇಶದಲ್ಲಿ ಕಾಂಗ್ರೆಸ್ ಮುಳುಗುತ್ತಿರುವ ಹಡಗು ಅದನ್ನು ತನ್ನೊಂದಿಗೆ ಅದರೊಂದಿಗೆ ಮೈತ್ರಿ ಮಾಡಿಕೊಂಡು ಸ್ಥಳೀಯ ಪಕ್ಷಗಳಿಗೂ ಕಾಂಗ್ರೆಸ್ ಜತೆ ಮುಳುಗಿವೆ ಎಂದು ಮಹಾರಾಷ್ಟ್ರದ ಫಲಿತಾಂಶವನ್ನ ವಿಶ್ಲೇಷಿಸಿದರು. ಶರದ್ ಪವಾರ್ ನೇತೃತ್ವದ ಎನ್ಸಿ, ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆಯನ್ನು ಕಾಂಗ್ರೆಸ್ನವರು ಮುಳುಗಿಸಿದರು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಿದ್ರೆ JMM ಅನ್ನು ಮುಳುಗಿಸುತ್ತಿದ್ರು ಎಂದರು. ಜಾರ್ಖಂಡದಲ್ಲಿ ನಾಟ್ ಎಲೆಕ್ಷನ್ದಲ್ಲಿ ನಾನು ಹೇಳೋದು ಸೋಲು ಗೆಲುವು ಯಾವುದೇ ಪಾರ್ಟಿಗೆ, ನಮ್ಮ ಪಾರ್ಟಿಗೆ ಅಂತಲ್ಲ, ಹಿಂದೂನು ಹೇಳಿದ್ದೆ. ನಾವು ಗೆದ್ದಾಗೂ ಹೇಳಿನಿ, ಕಾಂಗ್ರೆಸ್ ಸೋತಾಗೂ ಹೇಳಿನಿ, ನಾವು ಸೋತಾಗೂ ಹೇಳಿನಿ, ನಾವು ಗೆದ್ದಾಗೂ ಹೇಳಿನಿ, ಕಾಂಗ್ರೆಸ್ ಗೆದ್ದಾಗೂ ಹೇಳಿನಿ. ಆದ್ರೆ ಒಂದು ಪಾರ್ಟಿ ರೂಟ್ ಔಟ್ ಆಗಿ ಹೋಗೋದು, ಜಸ್ಟ್ ರೂಟಿಂಗ್ ಔಟ್, ಅಸ್ತಿತ್ವನೇ ಇಲ್ಲ ಅಂತ ಆಗುವಂತ ಸ್ಥಿತಿಗೆ ಕಾಂಗ್ರೆಸ್ ಪಾರ್ಟಿ ಬಂದಿದೆ. ಆಸ್ ಆಫ್ ನೌ ಟ್ರೆಂಡ್ JMM 30 ಅದ, BJP 28 ಅದ. ವಿ ಆರ್ ನೆಕ್ ಟು ನೆಕ್. ನಿಮ್ದು ಮಹಾರಾಷ್ಟ್ರದಾಗ ನಿಮ್ದು 21 ಸೀಟ್ ಅದ ಈಗ ಆಸ್ ಆಫ್ ನೌ ಟ್ರೆಂಡ್ದಾಗ ಮುಂದಿರೋದು. ಇನ್ನೊಂದು 2 ಸೀಟ್ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಇಟ್ಕೊಡ್ರಿ. ಐ ಆಮ್ ನಾಟ್ ಟೆಲಿಂಗ್ ಇಟ್ ಇಸ್ ದ ಫೈನಲ್ ರಿಸಲ್ಟ್. ನಿಮ್ಮ ಒತ್ತಾಯಕ್ಕೆ ನಾನು ಕಾಮೆಂಟ್ ಕೊಡ್ತಾ ಇದ್ದೀನಿ. ಐ ವಾಂಟೆಡ್ ಟು ಗಿವ್ ಅಟ್ ಮೋರ್ ಆಫ್ಟರ್ 12:30 ಅವರು. ಹಾಗಾಗಿ ಇದು ಕಾಂಗ್ರೆಸ್ ಪಾರ್ಟಿಯ ಒಂದು ಮುಂದಿನ ದಿವಸಗಳಲ್ಲಿ ಉಳಿದ ರೀಜನಲ್ ಪಾರ್ಟಿಗಳು ಕಾಂಗ್ರೆಸ್ ಅನ್ನು ತಗೊಂಡು ಹೋಗಿ ಯಾವ ರೀತಿ ಅದರ ಪರಿಸ್ಥಿತಿ ಆಗ್ತದೆ ಅಂತ ಹೇಳಿ ನೀರಾಗ ಮುಳುಗಾವ ಕೆಲವು ಸರ್ತಿ ಏನಾಗ್ತದ, ಸ್ವಲ್ಪ ಭಾಳ ಡೀಪ್ ಆಗಿದ್ದ, ಗಾಬರಿ ಆಗೋವಿಂದ ಅಂತಂದ್ರೆ ಉಳಿಸ್ಲಿಕ್ಕೆ ಹೋಗೋನು ಹಿಡ್ಕೊಂಡು ಮುಳುಗ್ತಾನೆ. ಆ ರೀತಿ ಕಾಂಗ್ರೆಸ್ ಪಾರ್ಟಿ ಶರದ್ ಪವಾರ್ ನೇತೃತ್ವದ NCP, ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನಾ ಇವನು ಮುಳುಗ್ಸಾರ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ JMM ಮುಳುಗಿಸ್ತಿದ್ದರು. ಸ್ವಲ್ಪ ಯಾಕೋ ಬೆಟರ್ ಹೋಲಿ ಅಂತ ಹೇಳಿ ಇದು ಕಾಂಗ್ರೆಸ್ಸಿನ ಸ್ಥಿತಿ. ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ನಾನು ಮಧ್ಯಾಹ್ನ ಮೇಲೆ ನಿಮ್ಮ ಮತ್ತೊಂದು ರಿಯಾಕ್ಷನ್ ಕೊಡ್ತೇನೆ. ರಾಜ್ಯದ 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಬಿಜೆಪಿ ಸೋತದ್ದು, ಇದರ ಕುರಿತು ಆತ್ಮಾವಲೋಕನ ಮಾಡಿಕೊಂಡು ನಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಮುಂದಿನ ದಿನಗಳಲ್ಲಿ ಜಯಗಳಿಸುತ್ತೇವೆ ಎಂದು MLC ಸಿಟಿ ರವಿ ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಬಿಜೆಪಿ ಸೋತಿದ್ದು, ಆ 3 ಕ್ಷೇತ್ರಗಳ ಬೂತ್ ಮಟ್ಟದಿಂದ ವರದಿ ತರಿಸಿಕೊಂಡು ಕಾರ್ಯಕರ್ತರೊಂದಿಗೆ ಚರ್ಚಿಸಿ ಯಾವ ಕಾರಣಕ್ಕೆ ನಾವು ಸೋತಿದ್ದೇವೆ ಎಂಬುದು ಪರಿಶೀಲಿಸಿ ತಪ್ಪುಗಳನ್ನು ತಿದ್ದುಕೊಳ್ಳುತ್ತೇವೆ ಎಂದರು. कर्नाटक इलेक्शन हमको निराशा मिला है. तीनों सीट में हम हारे हैं. किसके वजह से हारे हैं हम इंटरेक्शन करेंगे. बहुत अच्छा मुद्दा हमको मिला था. करप्शन के खिलाफ हम जनता को जागरूक करने के लिए हम कोशिश किए, उसमें हम सफल नहीं हुआ. तीनों सीट कांग्रेस जीते, इसके मतलब करप्शन करने के लिए, लूटने के लिए लाइसेंस दिया, ऐसा
मत सोचो। वो वोट दिया है, जीता है, अलग अलग कारण रहता है। हम इंटरेक्शन करेंगे, किसके वजह से हम हारे हैं, हम आत्मावलोकन करके अपना गलती को हम सही करेंगे। आने वाले दिन में अपना गलती सही करके जीत हासिल करेंगे। बीजेपी के चंद लोग नायक लोग बोलते हैं कि इलेक्शन 2 दिन था, जब गारंटी के 2000 रुपये डाले, ये इफेक्ट हुआ हमारे बीजेपी को। हाँ, वो अलग अलग मुद्दा रहता है, हम केवल गारंटी के ऊपर छोड़ नहीं सकता। हम सारे विषय आपके सामने चर्चा नहीं कर सकता। हम लोग 100% इंटरेक्शन करेंगे। हर चुनाव का रिजल्ट बूथ में देख करके, लोकल कार्यकर्ता के साथ तो चर्चा करके किसके वजह से हम हारे, हमारा वीकनेस को हम सही करना पड़ेगा। नहीं है तो दूसरे के खिलाफ उंगली दिखाना सही नहीं होता है। हम क्या गलती किया है, हमारा स्ट्रेटेजी में गलती है क्या कारण है, हम इंटरेक्शन करके सही करेंगे। ರಾಜ್ಯದ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸಿರುವ ಹಿನ್ನೆಲೆಯಲ್ಲಿ ಚಿಂಚೋಳಿಯ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಬಸವರಾಜ್ ಆರ್ ಮಾಲಿ ಅವರ ನೇತೃತ್ವದಲ್ಲಿ ಚಿಂಚೋಳಿ ಪಟ್ಟಣದಲ್ಲಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಜಯಘೋಷಗಳೊಂದಿಗೆ ವಿಜಯೋತ್ಸವ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಅಬ್ದುಲ್ ಬಾಜಿದ್, ಆನಂದ್ ಟೈಗರ್, ಜಗನ್ನಾಥ್ ಗುತ್ತೇದಾರ್, ರಾಮಶೆಟ್ಟಿ ಪವಾರ್, ನಾಗೇಶ್ ಗುಣಾಜಿ, ಸೈಯದ್ ಶಬ್ಬೀರ್, ಖಲೀಲ್ ಪಟೇಲ್, ಅನ್ವರ್ ಖತ್ತೀಬ್ ಸಾಬ್, ವಿಶ್ವ ಹೊಡೆಬೀರನಹಳ್ಳಿ, ಆರ್ ಗಣಪತರಾವ್, ಸುಭಾಷ್ ಚಂದ್ರ ಪಾಟೀಲ್, ಶಿವರಾಜ್ ಪಾಟೀಲ್, ರಾಜು ನವಲೆ, ಗಂಗಾಧರ್ ಕಟ್ಟಿಮನಿ, ಯಲ್ಲಾಲಿಂಗ ಕಮಲಾಕರ್, ಶೇಖ್ ಫರೀದ್, ಗೋವಿಂದ ರಾಠೋಡ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ರಾಜ್ಯದಲ್ಲಿ ಉಪಚುನಾವಣೆ ಫಲಿತಾಂಶ ಪ್ರಕಟಗೊಂಡಿವೆ. 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿದೆ. ವ್ಯಕ್ತಿ ಓರ್ವ ಎಲೆಕ್ಷನ್ ರಿಸಲ್ಟ್ ಕಂಡು ಟಿವಿ ಬಡಿದಾಕಿರುವ ಘಟನೆ ಜರುಗಿದೆ. ರಾಜ್ಯದ 3 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಸೋಲನ್ನು ಸಹಿಸದ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತ ಮನೆಯಲ್ಲಿನ ಟಿವಿ ಒಡೆದು ಹಾಕಿದ ಘಟನೆ ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದಲ್ಲಿ ನಡೆದಿದೆ. ವೀರಭದ್ರಪ್ಪ ಬಾಗಿ ಟಿವಿ ಒಡೆದು ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದ ಬಿಜೆಪಿ ನಾಯಕರ ನಡುವಿನ ಭಿನ್ನಮತಕ್ಕೆ ಆಕ್ರೋಶ ಹೊರಹಾಕಿದ್ದು, ನಾಯಕರ ನಡುವಿನ ಬಿರುಕಿಗೆ ಬಿಜೆಪಿ ನಾಯಕರಲ್ಲಿ ಒಗ್ಗಟ್ಟಿನ ಕೊರತೆಯಿಂದ ಹೀನಾಯ ಸೋಲಿಗೆ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ವರಿಷ್ಠರು ಮೊದಲು ಬಿಜೆಪಿ ನಾಯಕರು ಮುಖಂಡರನ್ನ ಸಭೆ ಕರೆಯಿರಿ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ನಾಯಕರ ನಡುವಿನ ಒಡಕಿನಿಂದಾಗಿ ಕಾರ್ಯಕರ್ತರು ಹಾಳಾಗುವ ಪರಿಸ್ಥಿತಿ ಬಂದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ತಮ್ಮ ಮನೆಯಲ್ಲಿದ್ದ ಟಿವಿಯನ್ನು ಹೊರಗೆ ತಂದು ಒಡೆದು ಹಾಕಿದ್ದಾರೆ. ಶಶಿ ಆನ್ ಸ್ಪಾಟ್ ನ್ಯೂಸ್. ಏನು ಮೂರು ಒಂದರ ಬರ್ಬೇಕಲ್ಲ, ಒಂದು ಬರಲಿಲ್ಲ. ಯಾಕೆ ಬರಲಿಲ್ಲ? ಇವ್ರ ಲೀಡರ್ಗಳು ಯಾರು ಒಕ್ಕಟ್ಟಿಲ್ರಿ. ಬಸನಗೌಡ ಒಂದು ಪಾರ್ಟಿಲಿ ಈ ಕಡೆ ಹೋಗವ, ಇವ್ರು ಈ ಕಡೆ ಈ ಕಡೆ ಹೋಗವ್ರು. ಮತ್ತು 3-4 ಪಾರ್ಟಿ ಆದ್ರೆ ಮತ್ತು ಇವು ಕಾರ್ಯಕರ್ತರ ಗತಿ ಏನ್ರಿ? ಇದು ಕಾರ್ಯಕರ್ತರು ಬಲಿ ಕೊಸ್ಕೊಡ್ತಾನೆ ಹೊಡೆದ್ರು. ಮೊದಲು ಮೋದಿ ಅವರು ಅದನ್ನು ಸ್ವಲ್ಪ ಇವ್ರನ್ನ ಎಲ್ಲ ಕರೆಸಿ ಮೀಟಿಂಗ್ ಮಾಡ್ಕೊರಿ, ಅದನ್ನು ಮೊದಲು ಒಕ್ಕಟ್ಟು ಮಾಡಿ ಅದನ್ನು. ಇಲ್ಲ ಕಾರ್ಯಕರ್ತರು ಇದ್ದವ್ರ ಸತಿ ಹೊಕ್ಕರ್ ಮತ್ತೇನು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.